ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾವು ಒಂದು ಒಳ್ಳೆ ವಾಂಗಿಭಾತ್ ಮಾಡೋಣ. ಈಗ ಫಸ್ಟು ವಾಂಗಿಭಾತ್ಗೆ ನಾನು ಬದನೆಕಾಯಿ ತೊಗೊಂಡಿದ್ದೀನಿ. ಕಪ್ಪು ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ. ಇದು 1/4 kg ಇದೆ ನೋಡಿ. ಅದಕ್ಕೆ ಬೇಕಾದಂಥ ಪದಾರ್ಥಗಳು: ಫಸ್ಟು ಈರುಳ್ಳಿ, ಹೆಚ್ಚಿಟ್ಟಿರೋ ಈರುಳ್ಳಿ, ಟೊಮೆಟೊ ಹಣ್ಣು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಪಲಾವ್ ಎಲೆ ಎಲ್ಲ ಒಗ್ಗರಣೆಗೆ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ನೆನೆಸಿದ ಹುಣಸೆಹಣ್ಣು, ಸಾಸಿವೆ, ಜೀರಿಗೆ, ಸಾಲ್ಟು, ನಿಮಗೂ ರುಚಿಗೆ ತಕ್ಕಷ್ಟು, ಮತ್ತು ಕಡಲೆಬೇಳೆ, ಎಣ್ಣೆ ಒಂದು ಫುಲ್ ಬೌಲಲ್ಲಿ ತೊಗೊಂಡಿದ್ದೀನಿ ನಾನು. ಚಿಕ್ಕದು ಒಂದು ಬೌಲಲ್ಲಿ ನೋಡಿ, ಒಂದು ಕಪ್ಪಲ್ಲಿ ತೊಗೊಂಡಿದ್ದೀನಿ ಎಣ್ಣೆನ. ನೋಡಿ ಇನ್ನೊಂದು ಸಲ ಪದಾರ್ಥಗಳು ಏನೇನು ಬೇಕು ಅಂತ. ಈಗ ಫಸ್ಟು ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಈಗ 2 ವಾಂಗಿಭಾತ್ ಪೌಡ್ರ್ ತೊಗೊಂಡಿದ್ದೀನಿ, MTRದು. ಫಸ್ಟ್ ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ವಾಂಗಿಭಾತ್ಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಇರಬೇಕು ಫ್ರೆಂಡ್ಸ್. ಇವಾಗ ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಬಿಸಿ ಆಗಲಿ ಎಣ್ಣೆ. ಈಗ ಫಸ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು. ಈಗ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾಯಿದೆ. ಇವಾಗ ಸ್ವಲ್ಪ ಶೇಂಗಾ ಬೀಜನೂ ಕೂಡ ಆ್ಯಡ್ ಮಾಡಿದ್ದೀನಿ, ಜೊತೆಗೆ ಅದು ಇರಲಿ ಅಂತ. ಅದು ಹಾಕಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದನ್ನು ಕೂಡ ಬಡವರ ಬಾದಾಮಿ ಅಂತ ಹೇಳ್ತಾರೆ, ಶೇಂಗಾ ಬೀಜನ. ಒಳ್ಳೆಯದೇ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಜೀರಿಗೆ ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇವಾಗ ಕರಿಬೇವು ಸೊಪ್ಪು ಹಾಕ್ತೆ. ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಜೊತೆಗೇ ಅದೇನು ಎಣ್ಣೆಗೆ ಹಾಕಿದ ತಕ್ಷಣ ಇದಾಗುತ್ತೆ. ಈಗ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕಿದ್ದೀನಿ, ಸೇರಿಸ್ಕೊಂಡು ಇವಾಗ ಅದನ್ನು ಕೂಡ ತಿರುಗ್ಕೊತೀನಿ. ಸ್ವಲ್ಪ ಬಾಡಿಸ್ಕೊಳ್ಳೋಣ. ಫುಲ್ ಈರುಳ್ಳಿ ಬಾಡಬೇಕಂತ ಏನಿಲ್ಲ ಫ್ರೆಂಡ್ಸ್, ಏಕೆಂದರೆ ಅದೇ ಬಾಡಿದ್ರೆ ಇನ್ನೂ ಟೊಮೊಟೊ ಬಾಡಿಸ್ಕೊಂಡು ಮತ್ತು ನಾವು ಬದನೆಕಾಯಿ ಎಲ್ಲ ಬಾಡಿಸ್ಬೇಕಾಗತ್ತಲ್ಲ, ಅದಕ್ಕೆ ಸ್ವಲ್ಪ ಬಾಡಿದ್ರೆ ಸಾಕು. ಜೊತೆಗೇ ಈಗ ಹೆಚ್ಚಿಟ್ಟಿರೋ ಟೊಮೆಟೊನೂ ಕೂಡ ಸೇರಿಸ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಜೊತೆಲಿ ಬಾಡಿಸ್ಕೊಳ್ಳೋಣ. ಇವಾಗ ಒಣಮೆಣಸಿನ್ಕಾಯಿ, ಅದು ಒಗ್ಗರಣೆಗೆ ಅಷ್ಟೇ ನೋಡಿ. ಇವಾಗ ಸ್ವಲ್ಪ ಪಲಾವ್ ಎಲೆನೂ ಕೂಡ ಹಾಕ್ತಿದ್ದೀನಿ. ವಾಂಗಿಭಾತು ಡಿಫ್ರೆಂಟು ಟೇಸ್ಟ್ ಬರ್ತದೆ, ಸ್ಮೆಲ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಇನ್ನೂ ಸ್ವಲ್ಪ ಆಯಲ್ಲು ಸೇರಿಸ್ಕೊಂಡೆ. ಸ್ವಲ್ಪ ಯಾಕೋ ಕಡಿಮೆ ಅನ್ನಿಸ್ತು. ಫ್ರೆಂಡ್ಸ್, ಅದ್ರ ಜೊತೆಗೇ ಇವಾಗ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿನೂ ಕೂಡ, ಬ್ರಿಂಜಾಲ್, ಅದು ಕೂಡ ಸೇರಿಸಿ ಬಾಡಿಸ್ಕೊಳ್ಳೋಣ ಜೊತೆಲೇ. ಒಂದು 1/4 kg 300 ಗ್ರಾಮ್ ಒಳಗಡೆ ಇದೆ ಫ್ರೆಂಡ್ಸ್ ಇದು ಬದನೆಕಾಯಿ. ಇದು ಕೂಡ ತಂಪು, ಒಳ್ಳೆಯದೇ, ಏನು ತೊಂದರೆ ಇಲ್ಲ, ತಿನ್ಬೋದು. ಸ್ವಲ್ಪ ಕೆಮ್ಮಿರೋರು ತಿನ್ನಬಾರ್ದು ಅಷ್ಟೇ. ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಹಾಕಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಅದು ನಿಮಗೆ ಸೇರಿದ್ದು ನೋಡಿ. ಅದನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಬಾಡಿಸೋಣ. ಈಗ ಫ್ರೈ ಆಗಲಿ ಸ್ವಲ್ಪ.
ಇವಾಗ ಇನ್ನೂ ಬಾಡಬೇಕು. ಈಗ ತಾನೇ ಮೀಡಿಯಮ್ ಉರಿಲಿದೆ ಫ್ರೆಂಡ್ಸ್, ಜಾಸ್ತಿ ಉರಿನೂ ಕೊಟ್ಟಿಲ್ಲ, ಮೀಡಿಯಮ್ ಫ್ಲೇಮಲ್ಲಿದೆ. ಈಗ ಅದ್ರ ಜೊತೆಗೇ ನಾವು MTR ಪೌಡ್ರು ಕೂಡ ಸೇರಿಸ್ಕೊಳ್ಳೋಣ. ಏಕೆಲ್ಲ ಜೊತೆಲೇ ಇದು ಉಪ್ಪು ಖಾರ ಎಲ್ಲ ಜೊತೆಲೇ ಬೆರೆತ್ರೇ ಅದು ಚೆನ್ನಾಗಿರೋದು. ಲಾಸ್ಟಲ್ಲಿ ಹಾಕಿದ್ರೆ ಸಪ್ಪೆ ಬರುತ್ತೆ ಪೌಡ್ರು. ನಾವು ಇದು ಮಾಡಿರೋ ಗ್ರೇವಿ, ಅದಕ್ಕೋಸ್ಕರನೇ ನಾನು 10 ರುಪೀಸದ್ದು ಇರಬೇಕು ಅನಿಸುತ್ತೆ, 2 ಹಾಕಿದ್ದೀನಿ ಫ್ರೆಂಡ್ಸ್. ನಾನೇನು ನೋಡಲಿಲ್ಲ ಬೆಲೆನ. ಒಂದು ಟೈಮ್ಗೆ ಮಾಡಿಟ್ರೆ ಅದು ಒಂದು ಬಾಕ್ಸ್ ಹಾಕ್ಕೊಂಡು ಒಂದು 15 ಡೇಸು 20 ಡೇಸ್ವರೆಗೂ ಇಡ್ಬೋದು ಫ್ರಿಜ್ಜಲ್ಲಿ. ನೋಡಿ, ಆಯಿಲ್ ಹಾಕಿ ಜಾಸ್ತಿ ಹಾಕ್ತೀವಲ್ಲ, ಹಾಗಾಗಿ ಅದೇನು ಕೆಡಲ್ಲ. ಬಟ್ ಆದ್ರೂ ಬದನೇಕಾಯಿ ಅಲ್ವಾ, ಅದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಬಾಡಿಸ್ಕೊಂಡು ಚೆನ್ನಾಗಿ ಆದಮೇಲೆ ಅದನ್ನು ಫ್ರಿಜ್ಜಲ್ಲಿ ಫ್ರೀಝರಾಗಿ ಇಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ಅದಕ್ಕೆ ಮುಚ್ಚಿದೆ, ಮತ್ತು ಅದನ್ನು ಓಪನ್ ಮಾಡಿ ಇವಾಗ ತೆಗೆದಿದ್ದೀನಿ. ಈಗ ಹುಣಸೆಹಣ್ಣು ನಾನು ನೆನೆಸ್ಕೊಂಡು ಇಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಹುಳಿಗೆ ಬೇಕಲ್ಲ, ಅದು ಹುಳಿ ಇದ್ರೇ ಪುಳಿಯೋಗರೆ ಸ್ವಲ್ಪ ಚೆನ್ನಾಗಿರೋದು. ಹಾಗಾಗಿ ಅದನ್ನು ಕೂಡ ನೀರು ಸ್ವಲ್ಪ ಬಿಡ್ತಾಯಿದ್ದೀನಿ. ನೋಡಿ, ಹುಣಸೆಹಣ್ಣು ಹುಳಿ ನಾನು ಜಾಸ್ತಿ ಫ್ರೆಂಡ್ಸ್ ಯಾವುದಕ್ಕೂ ಜಾಸ್ತಿ ಹುಣಸೆಹಣ್ಣು ಜಾಸ್ತಿ ಯೂಸ್ ಮಾಡಲ್ಲ. ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡಿದಾಗ ಮತ್ತು ಈ ಥರ ವಾಂಗಿಬಾತ್ ಮಾಡಿದ್ರೆ, ಏನಾರೇ ಫಿಶ್ ಸಾಂಬಾರು ಮಾಡ್ತೀವಲ್ಲ, ಆವಾಗ ನಾನು ಯೂಸ್ ಮಾಡೋದು ಅಷ್ಟೇ. ಸ್ವಲ್ಪ ಜಾಸ್ತಿ ಟೊಮೆಟೊನೇ ಹಾಕಿ ಯೂಸ್ ಮಾಡ್ತೀವಿ. ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಆಯಿಲ್ ಸಾಲಲ್ಲ ಅಂತ. ನೋಡಿ, ಇವಾಗ ಚೆನ್ನಾಗಿ ಬಾಡಿಸ್ಕೊಂಡ್ರಾಯ್ತು. ಅದು ಇದರಲ್ಲಿ ಮೀಡಿಯಮ್ ಬೋಲಲ್ಲಿ ಫ್ರೆಂಡ್ಸ್, ಒಂದು ಬೋಲು ಫುಲ್ ತೊಗೊಂಡಿದ್ದೆ ನಾನು ಎಣ್ಣೆ ವೈಟ್ಗಿದೆಯಲ್ಲ, ಸ್ವಲ್ಪ ರುಚಿಗೆ ನೋಡಿದೆ ಸಾಕಾಗುತ್ತೆ ಇಲ್ವಂತ. ಕರೆಕ್ಟಾಗಿದೆ, ಚೂರು ಹಾಕೊಂಡ್ರೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಆಯಿಲ್ ಸರಿಯಾಗಿದೆ, ಒಳ್ಳೆ ಹದವಾಗಿದೆ. ನೋಡಿ, ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಸ್ವಲ್ಪ ಅದು ಇನ್ನೂ ಬಾಡಲಿ. ಇದನ್ನು ಫ್ರೆಂಡ್ಸ್ ಇಲ್ಲಿಗಾರೆ ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಕೊಡೋದಾಗಲಿ, ಇಲ್ಲ ಮನೆಯವ್ರಿಗೆ ಹೊರಗಡೆ ಹೋದಾಗ ಡ್ಯೂಟಿಗೆ ಹಾಕ್ಕೊಡೋದಾಗಲಿ, ಇಲ್ಲ ನೀವು ಡ್ಯೂಟಿಗೆ ಹೋದರೆ ನಿಮಗೆ ತೊಗೊಂಡೋಗೋದಾಗಲಿ, ಬಾಕ್ಸ್ಗೆಲ್ಲ ಹಾಕ್ಕೊಂಡು ಇದು ಮಾಡ್ಬೋದು. ಲಾಸ್ಟಲ್ಲಿ ಫೈನಲಿ ಈ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಎಲ್ಲನೂ ಕೈ ತಿರುಗಿಕೊಂಡು ಎಲ್ಲನೂ ಸ್ವಲ್ಪ ಬಾಡಿಸ್ಕೊಂಡು, ಈಗ ಅದೆಲ್ಲ ಫುಲ್ಲು ಪರ್ಫೆಕ್ಟಾಗಿ ಆಗಿದೆ. ಮೂಸದ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಇವಾಗ ರೈಸ್ಗೆ ಕಲಿಸ್ತಾಯಿದ್ದೀನಿ ಅದನ್ನು. ಸ್ವಲ್ಪ ಇದನ್ನು ವಾಂಗಿಬಾತದ್ದು ಇದನ್ನು ಗ್ರೇವಿನ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಮಾತ್ರ ಕಲಿಸಿದ್ದೀನಿ ನಾನು. ನೋಡಿ, ಒಳ್ಳೆ ಹದವಾಗಿ ಚೆನ್ನಾಗಿದೆ. ಅನ್ನ ಕೂಡ ಉದುರಾಗಿ ಮಾಡಿದೆ, ಚೆನ್ನಾಗಿದೆ. ಅನ್ನ ಒಂದು ಜಾಸ್ತಿ ಬೆಂದ್ಬಿಟ್ರೆ ಒಂಥರ ಮೆತ್ತವಾಗ್ಬಿಡುತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ರೆ ಬಾಯಿನಲ್ಲಿ ನೀರು ಬರ್ತಿದೆ. ಸೂಪರಾಗಿದೆ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ನನ್ನ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಂದ್ರೆ ನೀವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಎಲ್ಲವನ್ನು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.